ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಬನ್ನಿ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಡ್ರಾಮಾ ನಿಲ್ಸಿ ನಾಟಕನೇ ಅನ್ನಿಸ್ತಿದೆ ಅಣ್ಣ. ಧ್ರುವ ಮಾಡ್ತಿರೋದು ಅಮ್ಮ ಬಕೆಟ್ ಕೊಟ್ಟಿರೋದು, ಬಕೆಟ್ ಇಟ್ಕೊಂಡು ಸ್ನಾನ ಮಾಡಿ ಅಂತಪ್ಪ, ಬಕೆಟ್ ಇಟ್ಕೊಂಡು ಜೀವನ ಮಾಡಿ ಅಂತಲ್ಲ. ಎಸ್, ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪ ಅಂತಂದ್ರೆ, ಮಲ್ಲಮ್ಮನ ಆಟಕ್ಕೆ ಧ್ರುವ ಅಂತವರು ಮುಳುವಾದ್ರ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಒಬ್ರಿಗೊಬ್ರು ಇಲ್ಲಿ ಸಪೋರ್ಟ್ ಮಾಡ್ಕೊಂತಿದ್ರು ಕೂಡ ಒಬ್ರು ಆಟಕ್ಕೆ ಒಬ್ರು ಮುಳುವಾದಂಗೆ ಆಯ್ತು. ಏನಕ್ಕೆ ಅಂತಂದ್ರೆ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಧ್ರುವಂತವ್ರನ್ನ ಸಪೋರ್ಟ್ ಮಾಡ್ತಾರೆ, ಧ್ರುವಂತವ್ರು ಕೂಡ ಇಲ್ಲಿ ಮಲ್ಲಮ್ಮ ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಹೇಗೆ ಆದ್ರೂ ಕೂಡ ಇಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಕ್ವಶನ್ ಏನಪ್ಪ ಬಂದಿದ್ದು ಅಂತಂದ್ರೆ, ಯಾರು ನಿಮ್ ಪ್ರಕಾರ ಇನ್ನು ರೇಸೇ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಮಲ್ಲಮ್ಮ ಅವರ ಹೆಸರು ತಗೊಂಡ್ರು, ಮತ್ತೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಕೂಡ ಇಲ್ಲಿ ಮಲ್ಲಮ್ಮ ಅವರ ಹೆಸರನ್ನ ತಗೊಂಡ್ರು. ಇನ್ನು ರೀಸನ್ ಹೇಳ್ಬೇಕಲ್ಲ, ಅದಕ್ಕೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಫಸ್ಟ್ ಇಲ್ಲಿ ಹೇಳೋದು, ತುಂಬಾ ಇನ್ನೋಸೆಂಟು, ಒಳ್ಳೆ ಆಟಗಾರ್ತಿ ಹೌದು. ನಾವೇನಾದ್ರೂ ಇಲ್ಲಿ ಟಿಫನ್ ಮಾಡೋಕೆ ಚಮಚ ಬೇಕು ಅಂತ ಕೇಳಿದ್ರೆ ಅದು ಅಮ್ಮಗೆ ಬೇರೆ ತರನೇ ಇಲ್ಲಿ ಕೇಳಿಸುತ್ತೆ. ಎಲ್ಲಿ ನಾವು ಧ್ರುವಂತಿಗೆ ಚಮಚ ಅಂದ್ಬಿಟ್ವಿ ಅಂತ ಅಂದ್ಬಿಟ್ಟು ಈ ಎಮೋಷನಲ್ ಡ್ರಾಮಾ ನಿಲ್ಸಿ ಅಂತ ಅಂದ್ಬಿಟ್ಟು ಅಂತಾರೆ. ಇದು ನಾಟಕ ಅನ್ಸುತ್ತೆ, ಧ್ರುವ ಮಾಡ್ತಿರೋದು ನಾಟಕ ಅಂತ ಅಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಅಮ್ಮ ಏನಾದರೂ ಮನೆಗೆ ಹೋದ್ರೆ ನಾನು ಕೂಡ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಧ್ರುವಂತವರು ಮನೆಗೆ ಹೋದ್ರೆ ಒಂದು ವೇಳೆ ನಾನು ಇಲ್ಲಿ ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದಿ ಅವರು ಹೇಳಿದ್ರು. ಮತ್ತೆ ಇನ್ನೊಂದು ವರ್ಡಪ್ಪ ಇಲ್ಲಿ ನಿಜವಾಗ್ಲೂ ಕೂಡ ಶಾಕ್ ಆಯ್ತು. ಬಿಗ್ ಬಾಸ್ ಬಕೆಟ್ ಕೊಟ್ಟಿರೋದು ಬಕೆಟ್ ಹಿಡ್ಕೊಂಡು ಸ್ನಾನ ಮಾಡಿ ಅಂತ ಅಂದ್ಬಿಟ್ಟು, ಬಕೆಟ್ ಹಿಡ್ಕೊಂಡು ಜೀವನ ಮಾಡೋಕೆ ಅಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಇಲ್ಲೇನೋ ಧ್ರುವಂತವರು ಒಬ್ಬರಿಗೆ ಬಕೆಟ್ ಹಿಡಿತಿದ್ರೆ, ಇಲ್ಲಿ ಕಾಕ್ರೋಚ್ ಸುದಿ ಅವರು ಯಾರು ಬಕೆಟ್ ಹಿಡಿತಿದ್ದಾರೆ, ಅವರು ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಇಲ್ಲಿ ಜಾನ್ವಿ ಅವ್ರಿಗೆ ಬಕೆಟ್ ಹಿಡಿತಲ್ವಾ. ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅಶ್ವಿನಿ ಗೌಡ ಏನೇ ಹೇಳಿದ್ರು ಕೂಡ ಎಸ್ ಎಸ್ ಅಂತ ತಲೆ ಆಡಿಸ್ತಿದ್ದಾರೆ. ಅವ್ರ ವಿರುದ್ಧ ಅಂತಲ್ಲ, ಯಾವುದೇ ತಪ್ಪು ಮಾಡಿದ್ರೆ ಮಾತಾಡ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಕಾಕ್ರೋಚ್ ಸುದಿ ಅವ್ರ ವಿರುದ್ಧ ಮಾತಾಡಲ್ಲ, ಕಾಕ್ರೋಚ್ ಸುದಿ ಅವರು ಕೂಡ ಇಲ್ಲಿ ಅಶ್ವಿನಿ ಗೌಡ ವಿರುದ್ಧ ಇಲ್ಲಿ ಮಾತೇ ಆಡಲ್ಲ. ಏನೋ ಒಂದ್ ಸ್ವಲ್ಪ ಡೌಟ್ ಬರಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರ ಹೆಸರು ಎತ್ಕೋತಾರೆ. ಯಾಕೆಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಬಂದಾಗೂ ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ರು, ಆದ್ರೆ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಅವರೇ ಒಂದು ದೊಡ್ಡ ಬಕೆಟ್. ಬಟ್ ಆದ್ರೆ ಇಲ್ಲಿ ಧ್ರುವಂತವರು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ನೋಡಿ, ಸ್ನಾನ ಮಾಡಕ್ಕೆ ಇಲ್ಲಿ ಬಕೆಟ್ ಕೊಟ್ಟಿರೋದು ಜೀವನ ಮಾಡ್ಕೊಂಡಿರೋಕ್ಕಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ, ಒಂದು ವೇಳೆ ಧ್ರುವಂತವ್ರಿಗೂ ಇಲ್ಲಿ ಮಲ್ಲಮ್ಮ ಅವ್ರು ಈಚೆ ಹೋದ್ರೆ ಅವರು ಹೋಗ್ತಾರಾ ಅಂತ ಕೇಳಿದ್ರೆ, ಈ ಒಂದು ಕ್ವಶನ್ ಎರಡನೇ ವಾರದಲ್ಲೇ ಇಲ್ಲಿ ಕೇಳಿದ್ರು ಕಿಚ್ಚ ಸುದೀಪ್ ಅವರು. ಒಂದು ವೇಳೆ ಇಲ್ಲಿ ಮಲ್ಲಮ್ಮ ಅವ್ರು ಗೆಲ್ಬೇಕು, ನೀವು ಹೊರಗಡೆ ಬರ್ತೀರಾ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಇಲ್ಲಿ ಅದನ್ನೇ ಅದ್ಲು ಬದ್ಲು ಮಾಡಿಬಿಟ್ಟು ಇಲ್ಲಿ ಕಾಕ್ರೋಚ್ ಸುದಿ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ಹೇಳಿದ್ರೆ ಏನು ತಪ್ಪಿಲ್ಲ, ಏನಕ್ಕಂದ್ರೆ ಅದು ಅವ್ರ ಅನಿಸಿಕೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅಷ್ಟೇ ಇಲ್ಲಿ ಗೊತ್ತಿರುತ್ತೆ. ನಾವು ನೋಡೋರಿಗೆ ನಮ್ಗೇನು ಅನ್ಸುತ್ತೆ ಅಂತಂದ್ರೆ ನಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನ ನಾವು ಇಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ಇಲ್ಲಿ ಅವ್ರು ಏನು ಆಟ ಆಡ್ತಾರೋ ಅದನ್ನಲ್ಲಿ ನಮಗೆ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಬೇಕಂತ ಯಾರನ್ನೂ ಕೂಡ ಇಲ್ಲಿ ಡಾಮಿನೇಟ್ ಮಾಡಿಬಿಟ್ಟು ತೋರಿಸಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಬಟ್ ಇಲ್ಲಿ ನಮ್ಮ ಕಣ್ಗಳಿಗೆ ಇಲ್ಲಿ ಹಿಂಗೆ ಕಾಣಿಸ್ತಾ ಇದ್ದಾರೆ ಕಾಕ್ರೋಚ್ ಸುದಿ ಅವರು ಅಂತಂದ್ರೆ, ಅವರು ಕೂಡ ಬಕೆಟ್ ಹಿಡಿತಾರೆ, ಆದ್ರೆ ಇಲ್ಲಿ ಬೇರೆಯವರು ಬಕೆಟ್ ಹಿಡಿತವ್ರೆ ಅಂತ ಅಂದ್ಬಿಟ್ಟು ಹೇಳ್ತವ್ರೆ. ನೋಡೋಣ ಈಗ ಯಾರ ಆಟಕ್ಕೆ ಯಾರು ಮುಳು ಆಗ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಸದ್ಯಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದು, ಮಲ್ಲಮ್ಮನ ಆಟಕ್ಕೆ ಇಲ್ಲಿ ಧ್ರುವಂತವರು ಮುಳುವಾದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತವ್ರೆ. ಇಲ್ಲಿ ಧ್ರುವಂತವ್ರು ಒಬ್ಬರೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ಕೂಡ ಇವರು ದೊಡ್ಡವರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಆದ್ರೆ ಹೌದು, ಇಲ್ಲಿ ನಿಜವಾಗ್ಲೂ ಮಲ್ಲಮ್ಮ ಅವ್ರು ಕಂಡ್ರೆ ದೊಡ್ಡೋರು ಇರ್ಲಿ ಚಿಕ್ಕೋರು ಇರ್ಲಿ ಯಾರೇ ಇದ್ರು ಕೂಡ ಒಂದು ಪ್ರೀತಿ ವಿಶ್ವಾಸ ಅಂತಂದ್ಬಿಟ್ಟು ಇರಲೇಬೇಕು. ಆದ್ರೆ ಮಲ್ಲಮ್ಮ ಅವರು ತುಂಬಾ ದೊಡ್ಡವರು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡ್ತಾರೆ, ಪ್ರೀತಿ ವಿಶ್ವಾಸ ಸ್ವಲ್ಪ ಕಾಳಜಿ ಜಾಸ್ತಿನೇ ಮಾಡ್ತಾರೆ. ಆದ್ರೆ ಇಲ್ಲಿ ನಿನ್ನೆ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು, ಇಲ್ಲಿ ನೀವೇನಾದ್ರೂ ಕೆಲಸ ಮಾಡಬಾರ್ದು ಅಂತಂದ್ಬಿಟ್ಟು ನಿಮ್ಗೇನಾದ್ರೂ ಇದೆಯಾ, ಇಲ್ಲ ನಾನು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಅವರು ಹೇಳಿದ್ರು. ಇಲ್ಲಿ ಬಂದಿರೋ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಅವ್ರದ್ದೊಂದು ಅಕ್ಕ ತಂಗಿ ಅಣ್ಣ ತಮ್ಮ ಬಾಂಧವ್ಯ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇದು ಅವ್ರಿಗೂ ಕೂಡ ಒಂಥರ ಮುಜುಗರ ಆಗುತ್ತೆ. ನಾನು ಯಾರು ನಾನು ಸ್ಟ್ರಾಂಗು ಅಂತ ಅಂದ್ಬಿಟ್ಟು ಅನ್ಕೊಂಡೇ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಫೀಲ್ ಆಗಬಾರ್ದಲ್ವಾ. ಇದನ್ನೇ ನೆನ್ನೆ ಇಲ್ಲಿ ಹೇಳಿದ್ದು. ಆದರೆ ಒಬ್ಬೊಬ್ಬರಿಗೆ ಇಲ್ಲಿ ಬಕೆಟ್ ಹಿಡಿತಿದ್ದಾರೆ, ಆದರೆ ದೊಡ್ಡ ಬಕೆಟೇ ಇಲ್ಲಿ ಬೇರೆಯವರು ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ, ಪ್ರೋಮೋದಲ್ಲೇ ಇಲ್ಲಿ ಮಸ್ತಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಕಾಕ್ರೋಚ್ ಸುದಿ ಅವರು ಬೇರೆಯವರು ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು ಧ್ರುವಂತವ್ರಿಗೆ ಹೇಳಿದ್ದಾರೆ. ಧ್ರುವಂತವ್ರ ಮುಖ ಅಂತೂ ಇಲ್ಲಿ ಫುಲ್ ಬಾಡೋಗಿದೆ. ನಿನ್ನೆ ಒಂದು ಎಪಿಸೋಡ್ ಇಲ್ಲಿ ಕ್ಲೋಸ್ ಆದಾಗೂ ಕೂಡ ಇಲ್ಲಿ ಧ್ರುವಂತವ್ರ ಬಗ್ಗೆನೇ ಇಲ್ಲಿ ತೋರಿಸಿದ್ರು. ಅವ್ರು ಹೇಳಿದ್ರು, ನಾನು ಮುಖವಾಡ ಹಾಕೊಂಡು ಬದುಕ್ತಲ್ಲ, ಹಾಗೆ ಹೀಗೆ, ಬೇಕಂದ್ರೆ ನಾನು ಬಿಗ್ ಬಾಸ್ನ ಕ್ವಿಟ್ ಮಾಡಿ ಹೋಗ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ನೋಡೋಣ, ಇಲ್ಲಿ ಕಾಕ್ರೋಚ್ ಸುದಿ ಅವರು ಈ ರೀತಿ ಮಾತಾಡಿದ್ದಾರೆ, ಇವರು ಇದಕ್ಕೆ ಯಾವ ರೀತಿ ಇಲ್ಲಿ ಆನ್ಸರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇನ್ನೂ ರೇಸ್ನ ಸ್ಟಾರ್ಟ್ ಮಾಡಿಲ್ಲ? ಆಲ್ಮೋಸ್ಟ್ ಇಲ್ಲಿ ನನ್ನ ಪ್ರಕಾರ ಅಲ್ಲಿ ಫಸ್ಟ್ ಇರೋದು ಯಾರಪ್ಪ ಅಂತಂದ್ರೆ ಗಿಲ್ಲಿ ನಟ ಅವರು, ಕಾವ್ಯ ಅವರು, ಮತ್ತಿಲ್ಲಿ ಮೂರನೇ ಪ್ಲೇಸಲ್ಲಿ ಬಂದು ರಕ್ಷಿತ್ ಅವರಿದ್ದಾರೆ. ತುಂಬಾ ಚೆನ್ನಾಗಿ ಆಟ ಆಡ್ತಾರೆ.
ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆಯವ್ರಿಗೆ ಹರ್ಟ್ ಆಗಂಗೆ ಮಾಡ್ತಾ ಇಲ್ಲ, ಮನೋರಂಜನೆ ನೀಡೋದ್ರಲ್ಲಂತೂ ಇಲ್ಲಿ ಕಾಮಿಡಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮನೆಯಲ್ಲಿ ಇರೋರ್ನು ಕೂಡ ನಗಿಸ್ಕೊಂಡು ಅಭಿಮಾನಿಗಳಿಗೂ ಇಲ್ಲಿ ಖುಷಿ ಪಡಿಸ್ಕೊಂಡಿರೋದು ಯಾರು ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು. ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ತರದ ಒಂದು ಕಾಮಿಡಿ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು ಅಂತ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ ಇಲ್ಲಿ ಚಂದ್ರಪ್ರಭಾ ಅವರು ಎಷ್ಟೇ ಬೇಜಾರು ಮಾಡಿದ್ರು ಕೂಡ ಅವರಿಗೆ ಇಲ್ಲಿ ಜಾಸ್ತಿ ಓವರ್ ಆಗಿ ರಿಯಾಕ್ಟ್ ಆಗಲಿಲ್ಲ. ಮೀಸೆ ಬೋಳ್ಸಿದ್ರು, ಗಡ್ಡ ಎಲ್ಲ ಪೂರ್ತಿಯಾಗಿ ಇದು ಮಾಡಿದ್ರು. ಆದರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ನಾರ್ಮಲ್ ಆಗಿ ಇಲ್ಲಿ ಕಾಮಿಡಿ ಮಾಡ್ಕೊಂಡೆ ಅದನ್ನ ಕಾಮಿಡಿ ರೀತಿಯಲ್ಲಿ ಇಲ್ಲಿ ಬಿಟ್ಬಿಟ್ರು. ಅದೇ ಇದು ಬೇರೆಯವ್ರಿಗೆ ಯಾರಿಗಾನೋ ಆಗಿದ್ರೆ ನಿಜವಾಗ್ಲೂ ಅವ್ರ ಕಥೆನೇ ಇಲ್ಲಿ ಬೇರೆ ಇರೋದು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಒಂದು ವೇಳೆ ಇಲ್ಲಿ ಚಂದ್ರಪ್ರಭಾ ಅವರು ಬಿಟ್ಟು ಧ್ರುವಂತವ್ರಿಗೆ ಆ ರೀತಿ ಮಾಡೋದಿರ್ಬೋದು, ಏನೋ ಮಾಡಿದ್ರೆ ಅದು ಬೇರೆ ಲೆವೆಲ್ಗೆ ಇರೋದು. ಇಲ್ಲಿ ಗಿಲ್ಲಿ ನಟ ಅವರಂತೂ ಸದ್ಯ ಈಗ ರೇಸಲ್ಲಿ ಫಸ್ಟ್ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇನ್ನು ಮಿಕ್ಕಿದ ಜನ ಇಲ್ಲಿ ರೇಸ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಕಿದೆ. ಸೂರಜ್ ಅವರಂತೂ ಇಲ್ಲಿ ರೇಸ್ಗೆ ಬಂದೇ ಇಲ್ಲ ಅಂತ ಕೂಡ ಇಲ್ಲಿ ಅನಿಸ್ತದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋ 3 ಜನ ಸ್ಪರ್ಧಿಗಳಲ್ಲಿ ರಘು ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತೆ ರಿಷಾ ಅವರು ಕೂಡ ಅಷ್ಟೇ, ಸ್ವಲ್ಪ ಇಲ್ಲಿ ಅವರು ಲೈನ್ಗೆ ಬರಬೇಕಿದೆ, ರೇಸ್ನ ಸ್ಟಾರ್ಟ್ ಮಾಡಬೇಕಿದೆ. ಸ್ಟಾರ್ಟ್ ಇನ್ನೂ ಮಾಡಿಲ್ಲ. ಅವರು ಕೂಡ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ರು ಮತ್ತು ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಆದರೆ ಸೂರಜ್ ಅವರು ಅವ್ರದ್ದು ಬೇರೆನೇ ಒಂದು ಲೈನ್ ಟ್ರ್ಯಾಕಲ್ಲಿ ಹೋಗ್ತದೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇನ್ನೂ ರೇಸ್ನ ಸ್ಟಾರ್ಟ್ ಮಾಡಿಲ್ಲ, ಯಾರು ಸ್ಟಾರ್ಟ್ ಮಾಡಬೇಕು, ರೇಸಲ್ಲಿ ಯಾರು ಫಸ್ಟ್ ಇದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.